ನೋಡಿ ವಿದ್ಯಾರ್ಥಿಗಳೇ, ಕೆಲವೊಂದಷ್ಟು ವಿದ್ಯಾರ್ಥಿಗಳು ಹಾಸ್ಟೆಲ್ ಅರ್ಜಿ ಸಲ್ಲಿಸಿದ್ದೀರಾ ಈಗ ಆಲ್ರೆಡಿ ಡಿಗ್ರಿ ಆ್ಯಂಡ್ ಡಿಗ್ರಿ ಈಕ್ವಲ್ ಕೋರ್ಸ್ದು. ಅಲ್ಲಿ ನಿಮ್ಮ ಫೈನಲ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗ ತಂದೆ ತಾಯಿ ಹೆಸರು ಬರ್ತಿಲ್ಲ ಅಂತ ಹೇಳ್ತಿದ್ದೀರಾ. ಇದಕ್ಕೆ ಕಾರಣ ಏನಂತ ತಿಳಿಸ್ಕೊಡ್ತೀನಿ ಮತ್ತು ಪರಿಹಾರ ತಿಳಿಸ್ಕೊಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ನೀವೊಂದು SSP ಅಕೌಂಟ್ ಕ್ರಿಯೇಟ್ ಮಾಡುವಾಗ ಇಲ್ಲಿ ಯಾಡ್ ಪೇರೆಂಟ್ ಡೀಟೇಲ್ಸ್ ಅಂತ ಇರುತ್ತೆ. ನೀವು ಈ ಯಾಡ್ ಪೇರೆಂಟ್ ಡೀಟೇಲ್ಸ್ ಅಂದರೆ ಇಲ್ಲಿ ನಿಮ್ಮ ತಂದೆ ತಾಯಿಯ ಆಧಾರ್ ಕಾರ್ಡ್ ನಂಬರ್ ಹಾಕಿ ಆಧಾರ್ ಕಾರ್ಡ್ ಡೀಟೇಲ್ಸ್ನ ಅಪ್ಡೇಟ್ ಮಾಡದೇ ಇದ್ದರೆ ನಿಮ್ಮ ಒಂದು ಹಾಸ್ಟೆಲ್ ಅಪ್ಲಿಕೇಶನಲ್ಲಿ ನಿಮ್ಮ ತಂದೆ ತಾಯಿ ಹೆಸರು ಬರಲ್ಲ. ಅದಕ್ಕಾಗಿ ಮೊದಲು SSP ಅಕೌಂಟ್ ಲಾಗಿನ್ ಮಾಡಿ ನಿಮ್ಮ ಪೇರೆಂಟ್ ಡೀಟೇಲ್ಸ್ನ ಯಾಡ್ ಮಾಡಿ ತದನಂತರ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿ. ನೋಡಿ ವಿದ್ಯಾರ್ಥಿಗಳೇ, ನಿಮ್ಗೆ ಆಲ್ರೆಡಿ ತಿಳಿದಂತೆ ಈ ಒಂದು BCM ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಸೆಪ್ಟೆಂಬರ್ 4. ಅಂದರೆ ಇವತ್ತು ಆಲ್ರೆಡಿ ತಾರೀಕು 2, ಸೆಪ್ಟೆಂಬರ್ 4, ಇನ್ನೂ 2 ದಿನ ಮಾತ್ರ ಬಾಕಿ ಇರೋದು. ತದನಂತರ ಇಲ್ಲಿ ಏನಾಗುತ್ತೆ ನೋಡಿ ಹೇಳ್ಕೊಟ್ಟಿದ್ದಾರೆ. ತಾಲೂಕು ಸಮಿತಿಯ ಮೂಲಕ ಆಯ್ಕೆಯಾದ ಹೊಸ ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿ ಸಿದ್ಧಪಡಿಸಿ ಪ್ರಕಟಿಸಲು ಅಂತಿಮ ದಿನಾಂಕ ಸೆಪ್ಟೆಂಬರ್ 11ಕ್ಕೆ ನಿಮ್ಮ ಒಂದು ಹಾಸ್ಟೆಲ್ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ. ಇದು ಡಿಪಾರ್ಟ್ಮೆಂಟ್ನ ಒಂದು ಆದೇಶದ ಪ್ರಕಾರ ನೀವೇ ಮಾಡಬೇಕು, ಸೆಪ್ಟೆಂಬರ್ 17 ಒಳಗಾಗಿ ಹಾಸ್ಟೆಲ್ಗೆ ಜಾಯ್ನ್ ಆಗಬೇಕು. ಇಲ್ಲಿ ಕೆಲವೊಂದಿಷ್ಟು ಸಾರಿ ಈ ಡಿಪಾರ್ಟ್ಮೆಂಟ್ನವ್ರು ಏನು ಕೊಟ್ಟಿದ್ದಾರೆ, ಇದು ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಸೆಪ್ಟೆಂಬರ್ 11 ಬದಲು 17ಕ್ಕೂ ಕೂಡ ಲಿಸ್ಟ್ ಬರ್ಬೋದು. ಅದಕ್ಕಾಗಿ ಹೆಚ್ಚು ಕಡಿಮೆ ಡೇಟ್ ವೇರಿಯೇಷನ್ ಇರುತ್ತೆ. ನೀವು ಇದಕ್ಕಾಗಿ ನಿಮ್ಮ ಹತ್ತಿರದ ಹಾಸ್ಟೆಲ್ ಅಥವಾ ತಾಲೂಕು ಆಫೀಸ್ಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡ್ಕೊಳ್ಬೋದು. ಆ್ಯಂಡ್ ದೆನ್ ಈ ಒಂದು ಡೇಟ್ ಏನಾದರೂ ಎಕ್ಸ್ಟೆಂಡ್ ಆಗುತ್ತಾ ಅಂತ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತೀರಿ. ಆ ಕುರಿತು ಅಪ್ಡೇಟ್ ಬಂದರೆ ಮಾತ್ರ ತಿಳಿಸ್ಕೊಡ್ತೀನಿ, ಇಲ್ಲಾಂದರೆ ಇಲ್ಲ. ಇದು ಸೆಪ್ಟೆಂಬರ್ 4 ಲಾಸ್ಟ್ ಡೇಟು. ಇನ್ನು PG ವಿದ್ಯಾರ್ಥಿಗಳು ಮತ್ತು ವೃತ್ತಿಪರ ಕೋರ್ಸ್ಗಳ ವಿದ್ಯಾರ್ಥಿಗಳು ಅಂದರೆ ಇಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್ ಈ ರೀತಿ ಎಲ್ಲ ಕೋರ್ಸ್ಗಳ ವಿದ್ಯಾರ್ಥಿಗಳು, ಸರ್ ನಮ್ಮದು ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ರೆ ಅದಕ್ಕೆ ನಿಮ್ಗೆ ಆನ್ಸರ್ ಏನಂದರೆ ಸೆಪ್ಟೆಂಬರ್ 17 ಈ ಒಂದು ಇಂಜಿನಿಯರಿಂಗ್, ಈ ಒಂದು ಡಿಗ್ರಿ ಮತ್ತು ಡಿಗ್ರಿ ಈಕ್ವಲ್ ಕೋರ್ಸ್ಗಳ ಎಲ್ಲ ಪ್ರೊಸೆಸ್ ಮುಗಿಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೆಪ್ಟೆಂಬರ್ 17. ಸೆಪ್ಟೆಂಬರ್ 17 ನಂತರ ಅಂದರೆ ಸೆಪ್ಟೆಂಬರ್ 19 ಇಲ್ಲ 20ರಿಂದ ಈ ಒಂದು ಕೋರ್ಸ್ಗಳ ಹಾಸ್ಟೆಲ್ ಅರ್ಜಿ ಪ್ರಾರಂಭ ಆಗುತ್ತೆ. ಯಾಕಂದರೆ ಈಗ ಆಲ್ರೆಡಿ KAದವರು ಈ ವಿದ್ಯಾರ್ಥಿಗಳನ್ನು ಮೊದಲ ಸುತ್ತಿನ ಸೀಟನ್ನು ಅಲಾಟ್ಮೆಂಟ್ ಮಾಡಿದ್ದಾರೆ. ಆ ವಿದ್ಯಾರ್ಥಿಗಳ ಅಡ್ಮಿಷನ್ ಪ್ರೊಸೆಸ್ ಕೂಡ ನಡೀತಿದೆ. ಅದಕ್ಕಾಗಿ ಸೆಪ್ಟೆಂಬರ್ 20 ಅಥವಾ 25ರ ನಂತರ ಸ್ಟಾರ್ಟ್ ಆಗುತ್ತೆ. ಆ ಕುರಿತು ಅಪ್ಡೇಟ್ ಮಾಡಿಕೊಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಈ 3 ಮಾಹಿತಿ ಏನಿದ್ದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನಮಗೀಗ ಹೆಂಗಾಗ್ಬಿಟ್ಟಿದೆ ಅಂದರೆ ಏನು ವಿಡಿಯೋ ಅಪ್ಡೇಟ್ ಮಾಡಬೇಕೋ ಬೇಡ ಅಂತ ಡೌಟ್ ಇತ್ತು. ಯಾಕಂದರೆ ಈ ಮಾಹಿತಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಗೊತ್ತಿರೋದೆ. ಬಟ್ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಿದ್ದಕ್ಕಾಗಿ ಅಪ್ಡೇಟ್ ಮಾಡಿಕೊಟ್ಟಿದ್ದೀನಿ. ಇದು ಇಂಪಾರ್ಟೆಂಟ್ ಅಂತ ಅನಿಸಿದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಆದರೂ ಮಾಡಿ. ಯಾಕಂದರೆ ವಿದ್ಯಾರ್ಥಿಗಳು ಭಾಳಷ್ಟು ನಾವು ಎಷ್ಟು ಕೇಳಿದ್ರು ಕೂಡ ಲೈಕ್ ಮಾಡ್ತಾಯಿಲ್ಲ. ಕೊನೆ ಪಕ್ಷ ಡಿಸ್ಲೈಕ್ ಆದರೂ ಮಾಡಿಬಿಡಿ. ಅತ್ತಾಗೆ ಡಿಸ್ಲೈಕ್ ಮಾಡಿಬಿಡಿ, ವಿಡಿಯೋ ಓಡೋದಾದ್ರೆ ಕಡಿಮೆ ಆಗುತ್ತೆ. ನಾವು ಎಷ್ಟು ಹೇಳಿದ್ರು ಕೂಡ ನೀವು ಲೈಕ್ ಮಾಡ್ತಾಯಿಲ್ಲ ಮತ್ತು ಒಂದು ಥ್ಯಾಂಕ್ ಯು ಅಂತ ಕಮೆಂಟ್ ಕೂಡ ಮಾಡ್ತಾಯಿಲ್ಲ. ಅದಕ್ಕೆ ನೀವೇನು ಮಾಡಿಬಿಡಿ, ಸುಮ್ಮನೆ ಡಿಸ್ಲೈಕ್ ಮಾಡಿ, ಕಾಮೆಂಟ್ ಮಾಡಿಬಿಡಿ, ಏನು ಮಾಡಿಬಿಡಿ. ನಾವು ಮಾಹಿತಿ ಬಂದರೆ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಕೊನೆ ಪಕ್ಷ ಲೈಕ್ ಆದರೂ ಕೊಟ್ಟರೆ ನಮಗೆ ಖುಷಿ ಆಗುತ್ತೆ, ನಾವು ಅಪ್ಡೇಟ್ ಮಾಡಬೇಕಂತ ಅನ್ನಿಸ್ತಾ ಇರುತ್ತೆ. ನೀವು ಲೈಕ್ ಮಾಡದೆ ಯಾವುದೇ ರೀತಿ ಥ್ಯಾಂಕ್ ಯು ಅಂತ ಕಾಮೆಂಟ್ ಕೂಡ ಮಾಡದೇ ಇದ್ದಾಗ ನಮಗೇನು ಅನಿಸುತ್ತೆ, ಯಾಕಾದರೂ ನಾವು ಎಷ್ಟೇ ಶ್ರಮಪಟ್ಟು ಮಾಹಿತಿ ತಿಳಿಸ್ಕೊಟ್ರು ಕೂಡ ವಿದ್ಯಾರ್ಥಿಗಳು ಯಾವುದೇ ರೀತಿ ರೆಸ್ಪಾನ್ಸ್ ಪಾಸಿಟಿವ್ ಆಗಿ ಕೊಡ್ತಾ ಇಲ್ಲ ಅಂದಾಗ ಬೇಜಾರಾಗುತ್ತೆ. ಅದಕ್ಕಾಗಿ ಸಾಧ್ಯವಾದಷ್ಟು ಈ ಒಂದು ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಇದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಡಿಸ್ಲೈಕ್ ಆದರೂ ಮಾಡಿ, ಅದಾದರೂ ಕೊನೆ ಪಕ್ಷ ಇರುತ್ತೆ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.